ಪತ್ರ ಪೇಟಿ. ಪತ್ರ ಪೇಟಿ ಅಂದ್ರೆ ಏನು? ಅದು ಅಂಚೆ ಪೆಟ್ಟಿಗೆ ಅಂತ. ಕನ್ನಡದಲ್ಲಿ ಹೇಳಬೇಕು ಅಂದರೆ ಅಂಚೆ ಪೆಟ್ಟಿಗೆ. ಏನು ಅಂಚೆ ಪೆಟ್ಟಿಗೆ ಇದು? ನಾವೆಲ್ಲ ಮರ್ತಿದ್ದೇವೆ ಅಂಚೆ ಪೆಟ್ಟಿಗೆಯನ್ನು ಅಲ್ವಾ? ಒಂದು ಕಾಲದಲ್ಲಿ ಪತ್ರಗಳನ್ನು ಬರ್ಕೊಳ್ತಾ ಇದ್ದಂಥ ಸಂದರ್ಭಗಳಿತ್ತು. ಹಾಗೊಂದು ಕಾಲ ಇತ್ತು, ಭಾರಿ ಸಂಭ್ರಮ ಇತ್ತು. ಆ ಪತ್ರ ಬರೆಯುವ ಒಂದು ಶೈಲಿ, ರೀತಿ, ಹೇಗೆ ಬರೀಬೇಕು ಪತ್ರವನ್ನು, ಅದಾಗಿ ಸಂಪ್ರದಾಯ ಅಂತ ಹೇಗೆ ಪತ್ರ ಪ್ರಾರಂಭ ಆಗಬೇಕು, ತುಂಬ ಸುಂದರವಾದೊಂದು ಕಾಲ ಇತ್ತು. ಆ ಪತ್ರಗಳನ್ನ ಬರ್ಕೊಳ್ಳುವ ಕಾಲ ಅಂತ. ಯಾರಿಗಾರು ಗೊತ್ತಾಗುತ್ತೆ, ನೆನಪಿದೆಯಾ ಯಾರಿಗಾದರೂ ಪತ್ರ ಹೇಗೆ ಬರೀಬೇಕು ಅಂತ? ನಮ್ಮ ಮಕ್ಕಳಿಗೆ ಆ ಪತ್ರ ಬರೆಯೋ ಕಲ್ಪನೆಗಳೇನಾದ್ರು ಇರಬಹುದಾ? ಇರೋಕ್ಕೆ ಅವಕಾಶ ಇದೆಯಾ? ಇಲ್ಲ. ಹಾಗಾಗಿ ಮತ್ತೆ ಪತ್ರ ಬರೆಯುವ ಅಭ್ಯಾಸ ಪ್ರಾರಂಭ ಆಗಬೇಕು. ಅದು ಎಲ್ಲಿಂದ ಪ್ರಾರಂಭ ಆಗಲಿ? ನೀವು ನಮಗೆ ಪತ್ರಗಳನ್ನು ಬರೀಬೇಕು, ಆ ಥರ ಪ್ರಾರಂಭ ಆಗಬೇಕು ಅನ್ನೋ ಕಾರಣಕ್ಕೆ ಈ ಅಂಚೆ ಪೆಟ್ಟಿಗೆ, ಪತ್ರ ಪೇಟಿ ಅನ್ನೋ ವ್ಯವಸ್ಥೆ ಆರಂಭ ಆಗ್ತಾ ಇರುವಂಥದ್ದು. ನೋಡಿ, ನೀವು ಈಗ ಇಷ್ಟಾರು ಮಂದಿ ಬಂದಿದ್ದೀರಿ, ನಿಮಗೆಲ್ಲ ಏನೇನು ಹೇಳೋದಕ್ಕಿರ್ತದೆ ನಮ್ಮ ಹತ್ರ ಅಲ್ವಾ? ಹೇಳಲಿಕ್ಕೆ ಅವಕಾಶ ಆಗೋದಿಲ್ಲ ಅಂತ. ಯಾಕೆ ಆಗೋದಿಲ್ಲ ಅಂದರೆ, ಒಂದು ಕಡೆ ಸಮಯ ಮಿತಿ, ನಮಗೂ ಬೇರೆ ಕರ್ತವ್ಯಗಳು, ಅನಿವಾರ್ಯ ಕರ್ತವ್ಯಗಳಿದೆ. ನಿಮಗೂ ನೀವು ನಾಳೆ ನಡೆದು ಇಲ್ಲ ಉಳ್ಕೊಂಡು ಏನೋ ನೀವು ಕೇಳ್ಕೊಂಡು ಹೋಗೋಕೆ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ನಿಮಗೂ ಕೂಡ ಇರ್ತದೆ. ಹಾಗಾಗಿ ಒಂದು ಸಮಯದ ಮಿತಿ. ಇನ್ನೊಂದು, ನಿಮಗೆ ಏಕಾಂತ ಇರೋದಿಲ್ಲ. ಈಗ ಸುತ್ತ ಜನ ಇರ್ತಾರೆ, ಅವ್ರ ಮುಂದೆ ಹೇಳೋದಕ್ಕೆ ಕಷ್ಟ ಅನ್ನೋ ಸಂದರ್ಭಗಳು ಇರ್ಬೋದು. ಎಷ್ಟೋ ವಿಷಯಗಳನ್ನು ಅಥವಾ ಮಾಮೂಲಿ ವಿಷಯವಾದರೂ ಕೂಡ ಹೇಳೋಕ್ಕೆ ಕಷ್ಟ ಆಗ್ಬೋದು. ಎಲ್ಲ ಸಭೆ ಇದ್ದಾಗ ಅವ್ರ ಮುಂದೆ ಹೇಳೋದಕ್ಕೆ ಕಷ್ಟ ಆಗ್ಬೋದು, ಅದಕ್ಕೆ ದಾರಿ ಇಲ್ಲ. ಅಥವಾ ನಮಗೆ ಸಮಾಧಾನವಾಗಿ ಉತ್ತರ ಕೊಡಬೇಕು ಅಂದರೆ ಆ ವ್ಯವಧಾನ ಇಲ್ಲ. ಮುಂದೆ ಉದ್ದ ಸಾಲಿದೆ, ಅಲ್ಲಿ ಆಮೇಲೆ ಪೂಜೆ ಆಗಬೇಕು, ಅನುಷ್ಠಾನ ಆಗಬೇಕು. ಹಾಗಾಗಿ ನಮಗೆ ವ್ಯವಧಾನ ಇದೆ ಅಂದರೆ ಯಾವ ನ್ಯಾಯ ಕೊಡಬೇಕು ನಮಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತ. ಅಂದರೆ ನೀವೊಂದು ಪ್ರಶ್ನೆ ನಿಮ್ಮ ಜೀವನದ ಬಗ್ಗೆ, ನಮ್ಗೆ ಯಾವುದೋ ಕಷ್ಟದ ಬಗ್ಗೆ ಕೇಳಿದರೆ ಎಷ್ಟು ಸಮಾಧಾನವಾಗಿ ವಿವೇಚಿಸಿ ನಾವು ಉತ್ತರ ಕೊಡಬೇಕೋ ಅಷ್ಟು ಸಮಯ ನಮಗೆ ಸಿಕ್ಕೋದಿಲ್ಲ, ನಿಮಗೂ ಗೊತ್ತು ಅದು. ಇದೆಲ್ಲ ಇರಲಿ ಬಿಡಿ, ಇದ್ದಷ್ಟೇ ಸಾಕು, ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ನೀವು ಭಾವಿಸ್ತೇನೆ ಅಂತಾದರೆ, ಈಗ ಇಷ್ಟೊತ್ತಿಗೆ ಬರೋಕ್ಕೆ ಆಗೋದಿಲ್ಲ ಯಾರು. ಅವನು ಸಂಜೆ ಬರ್ತಾನೆ, ಅವನೇನು ಮಾಡಬೇಕು? ಹಗಲು ಬರೋಕ್ಕೆ ಅವಕಾಶ ಇಲ್ಲ ಅವನಿಗೆ ದಾರಿ ಇಲ್ಲ. ಸೊ ಬೆಳಗ್ಗೆ ಬರ್ಬೋದು ಅವನು, ಮಧ್ಯಾಹ್ನ ಬರೋಕ್ಕೆ ಅವಕಾಶ ಇಲ್ಲ. ಏನು ಮಾಡಬೇಕು ಅವನು? ದಾರಿಗಳೇ ಇಲ್ಲ. ಹೀಗಾಗಿ ಈ ಪತ್ರಪೇಟಿಯ ಒಂದು ಆವಿಷ್ಕಾರ ನಾವು ಮಾಡ್ತಾ ಇರುವಂಥದ್ದು. ಒಂದು ಸುಂದರವಾದ ಪೆಟ್ಟಿಗೆ, ಅದರಲ್ಲಿ ನಿಮ್ಮ ಪತ್ರ ಹಾಕೋಕ್ಕೆ ಅವಕಾಶ, ಬೀಗ ಹಾಕಿದೆ, ಅದಕ್ಕೆ ಯೋಚನೆ ಮಾಡಿಬಿಡಿ, ಭದ್ರವಾಗಿ ಬೀಗ ಹಾಕಿದೆ. ಈಗ ನೀವು ನಿಮ್ಗೆ ಏನಿದೆಯೋ ಮನಸ್ಸಲ್ಲಿ ಅದನ್ನು ಬರೆದು ಅದರಲ್ಲಿ ಹಾಕ್ಬೋದು ಪ್ರತಿಯೊಬ್ಬರು ಕೂಡ. ನಿಮ್ಮ ಅಂತರಂಗದ ತುಂಬಲ ಅಥವಾ ನಿಮ್ಮ ಜಿಜ್ಞಾಸೆ ಅಥವಾ ಮಠದ ಪದಾಧಿಕಾರಿ ನಿಮಗೆ ಬೇಕಾದ ಮಾರ್ಗದರ್ಶನ, ಅನೇಕ ಪದಾಧಿಕಾರಿಗಳದ್ದು ಅದೇ ಒಂದು ಅಹವಾಲಿದೆ, ನಮ್ಗೆ ಅವಕಾಶವೇ ಸಿಗೋದಿಲ್ಲ ಅಂತ. ಒಂದು ವಿಷಯ ಹೇಳ್ಕೋಬೇಕು ಅಂದರೆ ಅವಕಾಶವೇ ಸಿಗೋದಿಲ್ಲ, ಮಾರ್ಗದರ್ಶನ ಕೇಳಬೇಕು ಅಂದರೆ ಅವಕಾಶವೇ ಸಿಗೋದಿಲ್ಲ ಅಂತ. ಹಾಗಾಗಿ ಅವಕಾಶ ಸಿಗಬೇಕು ಅಂದರೆ ಈ ಪತ್ರಪೇಟೆ ನಿಮಗೆ ಸಹಾಯ ಮಾಡುತ್ತೆ. ಅಲ್ಲಿ ತಂದು ಹಾಕಿ. ಅಲ್ಲಿ ಹಾಕುವ ವಿಷಯ ತುಂಬ ಗೋಪ್ಯ ಇದ್ದರೆ, ಯಾರಿಗೂ ಗೊತ್ತಾಗಬಾರ್ದು, ಗುರುಗಳಿಗೆ ಮಾತ್ರ ಗೊತ್ತಾಗಬೇಕು ಅಂತಿದ್ರೆ, ಅಂಟು ಹಚ್ಚಿ, ಲಕೋಟೆಗೆ ಅಂಟು ಹಚ್ಚಿ ಅದನ್ನು ಮುದ್ರಿತ ಮಾಡಿ ಹಾಕಿ. ಅದನ್ನು ಬೇರೆ ಯಾರೂ ನೋಡೋದಿಲ್ಲ. ನಾವು ನಿಮಗೆ ಭರವಸೆ ಕೊಡ್ತೇವೆ, ಬೇರೆ ಯಾರೂ ಕೂಡ ಅದನ್ನು ನೋಡೋದಿಲ್ಲ ಅಂತ. ಈ ಎಲ್ಲ ಪತ್ರಗಳನ್ನು ಸ್ವತಃ ನಾವೇ ನೋಡ್ತೇವೆ. ನಿಮಗೆ ಒಂದು ಅನುಮಾನ ಬೇಡ. ಅದೇನೆಂದರೆ, ಇದು ಇವರೇ ನೋಡಿ, ಪರಿವಾರದ ಹುಡುಗರು ಇವರೇ ನೋಡಿ ನಮಗೆ ವಾಪಸ್ಸು, ಅದಾಗೋದಿಲ್ಲ. ನಾವೇ ಸ್ವತಃ ನೋಡ್ತೇವೆ ಮತ್ತು ಸಮಾಧಾನವಾಗಿ ಗಮನಿಸಿ ನಾವು ನೋಡ್ತೇವೆ ಅದನ್ನು. ಅಲ್ಲಿ ಕಡಿಮೆ ಸಮಯ ಸಾಕು ನಮಗೆ. ಹೀಗೆ ಮಾತಿಗೆ ಶುರು ಮಾಡಿದರೆ ಜಾಸ್ತಿ ಸಮಯ ಬೇಕು, ಅಲ್ಲಿ ಕಡಿಮೆ ಸಮಯ ಸಾಕು. ಹಾಗೆ ಎಲ್ಲವನ್ನೂ ಕೂಡ ನೋಡೋಕ್ಕೆ ಸಾಧ್ಯ ಇದೆ. ನಿಮಗೆ ಇನ್ನೂ ಸಂದೇಹ ಇದ್ದರೆ, ಎಷ್ಟೋ ನಿಮ್ಮ ಪತ್ರಗಳಿಗೆ ಧ್ವನಿ ಸಂದೇಶದ ಮೂಲಕ ಉತ್ತರ ಬರ್ಬೋದು. ನಮ್ಮದೇ ಧ್ವನಿಯಲ್ಲಿ ಉತ್ತರ ಸಿಗ್ಬೋದು. ನಿಮಗೆ ಪ್ರತಿಯೊಂದಕ್ಕೂ ನಾವು ಹೇಳೋದಿಲ್ಲ, ಅಗತ್ಯ ಇಲ್ಲದೆ ಇರ್ಬೋದು ಎಷ್ಟೋ ಸಂಗತಿಗಳಿಗೆ. ಆದರೆ ಎಷ್ಟೋ ಪತ್ರಗಳಿಗೆ ಧ್ವನಿ ಸಂದೇಶ, ನಮ್ಮ ಧ್ವನಿಯಲ್ಲೇ ನಮಗೆ ಉತ್ತರ ಸಿಗ್ಬೋದು. ಒಂದು ಹೆಜ್ಜೆ ಮುಂದೋಗಿ ಹೇಳ್ತಾ ಇರುವಂಥದ್ದು. ಮತ್ತು ಸಮಯ ಮಿತಿಯಲ್ಲಿ ಉತ್ತರ ಸಿಗ್ತದೆ ನಮಗೆ. ಉದಾಹರಣೆಗೆ ಒಂದು ವಾರದಲ್ಲಿ ಉತ್ತರ ಸಿಗುತ್ತೆ, ನಿಮಗೆ ಸಿಗಲೇಬೇಕು. ಕೆಲವು ದಿನಗಳಲ್ಲಿ ನಾವು ಹೀಗೂ ಹೇಳ್ಬೋದು, 24 ಗಂಟೆ ನಿಮ್ಗೆ ಉತ್ತರ ಸಿಗುತ್ತೆ ಅಂತ. ನಾಳೆ ಒಳಗಡೆ ನಮ್ಗೆ ಉತ್ತರ ಸಿಗುತ್ತೆ, ಅದಕ್ಕೆ 24 ಗಂಟೆ ನಿಮ್ಗೆ ಉತ್ತರ ಸಿಗುತ್ತೆ ಅದಕ್ಕೆ ಹೇಳಿದಲ್ಲಿ. ಈಗ ಮೊನ್ನೆ ಇಲ್ಲಿ 24 ಗಂಟೆ ನಿಮ್ಗೆ ಉತ್ತರ ಕೊಡಿಸಲಾಗತ್ತೆ ಅಂತ ಸೂಚನೆ ಕೊಟ್ಟಿದ್ದು, 24 ಗಂಟೆ ಉತ್ತರ ಸಿಕ್ಕಿದೆ ಎಲ್ರಿಗೂ ಕೂಡ. ಇನ್ನು 1-2 ಗಂಟೆಗೆ ಉತ್ತರ ಬೇಕು ನಿಮ್ಗೆ. ಈಗಲೇ ಸ್ವಲ್ಪ ಹೊತ್ತಲ್ಲಿ ಉತ್ತರ ಬೇಕು ಅಂದರೆ, ಅಥವಾ ತುರ್ತು ವಿಷಯಗಳಿದ್ದರೆ, ಅದು ಆರೋಗ್ಯದ ತೊಂದರೆ, ಗಂಭೀರವಾದ ಸಮಯ
ಅದು ಕಾಯಕ್ಕೆ ಸಾಧ್ಯ ಇಲ್ಲ ಅಂಥ ಸಂಗತಿ ಅಂತಂದರೆ ಅದಕ್ಕೆ ಕೆಂಪು ಲಕೋಟೆ ನಿಮಗೆ ಸಿಗುತ್ತೆ. ಈ 2 ಲಕೋಟೆಗಳು ಮಠದಲ್ಲೇ ಸಿಗುತ್ತೆ ನಿಮಗೆ, ಹಳದಿ ಲಕೋಟೆ, ಕೆಂಪು ಲಕೋಟೆ ಅಂತ. ಈ ಕೆಂಪು ಲಕೋಟೆಯಲ್ಲಿ ನೀವು ಬರೆದು ಹಾಕಿದರೆ ಅದಕ್ಕೆ ತುರ್ತಾಗಿ ಉತ್ತರ ಸಿಗುವಂಥದ್ದು ಅಂತ. 1-2 ಗಂಟೆಯಲ್ಲಿ ನಮಗೆ ಅದಕ್ಕೆ ಉತ್ತರ ಸಿಗುವಂಥದ್ದು, ಅಥವಾ ಅಗತ್ಯ ಕಂಡ್ರೆ ಅವ್ರನ್ನ ಕರೆದು ಮಾತನಾಡುವಂಥದ್ದು ಅಂತ. ಹಾಗಂತ ನೀವು ಅವಸರ ಇಲ್ಲದೆ ಇರೋದೆಲ್ಲ ಕೆಂಪು ಲಕೋಟೆಯಲ್ಲಿ ಬರೆದು ಹಾಕಬಾರ್ದು, ದುರುಪಯೋಗ ಮಾಡಬಾರ್ದು, ವ್ಯವಸ್ಥೆಯನ್ನು ಮೋಸ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಯಾಕೆ ಮಾಡಬಾರ್ದು ಅಂದರೆ ಅದಕ್ಕೆ ನಿಮಗೆ ಸತ್ಯನಾರಾಯಣ ಕಥೆ ಹೇಳಬೇಕಾಗತ್ತೆ. ನಾವು ಸತ್ಯನಾರಾಯಣ ಕಥೆಯಲ್ಲಿ ನೀವು ಕೇಳಿದಿರಲ್ವಾ, ಹಡಿಗನಲ್ಲಿ ಏನಿದೆ ಅಂತ ಭಗವಂತ, ಮಾರುವೇಷದ ಭಗವಂತ ಹಡಿಗನಲ್ಲಿ ಏನಿದೆ ಅಂತ ಕೇಳಿದರೆ ಅದಕ್ಕೆ ವ್ಯಾಪಾರಿಗಳು ಉತ್ತರ ಹೇಳಿದ್ರೆ ಅಂತ ಅದರಲ್ಲಿ ಎಲೆ ಬಳ್ಳಿಗಳಿದೆ. ವಾಸ್ತವವಾಗಿ ಇದ್ದಿದ್ದೇನೋ ಮುತ್ತು ರತ್ನಗಳು ಇದ್ದಿದ್ದು, ಎಲೆ ಬಳ್ಳಿಗಳಿದೆ ಅಂತ. ಹೌದಾ, ಹಾಗೆ ಆಗಲಿ ಅಂತ ಹೇಳಿ ದೇವರು ಹೋಗ್ತಾ ಇದ್ದಂತೆ, ಮಾರುವೇಷದ ದೇವರು. ಹಡಗು ತೇಲಕ್ಕೆ ಶುರುವಾಯಿತು ಅಂತ. ಸ್ವಲ್ಪ ಹಡಗಿನ ಕೆಲವು ಭಾಗ ನೀರಿನೊಳಗಿತ್ತು, ಭಾರದ ಕಾರಣಕ್ಕೆ ಅಂತ, ಮುತ್ತುರತ್ನಗಳ ಭಾರ ಅಂತ ತೇಲಕ್ಕೆ ಶುರುವಾಯಿತು. ಹೋಗಿ ನೋಡಿದ್ರೆ ಬರೀ ಎಲೆ ಬಳ್ಳಿಗಳು ಮಾತ್ರ ಇದ್ದವು. ಈ ಆರೋಗ್ಯದ ರಜೆ ಅಂತ ಸುಳ್ಳು ಹಾಕೋರು ಇರ್ತಾರೆ, ಕೆಲವು ಸರಿ ಇರ್ತಾರೆ ಅಂದರೆ ಭಾಳ ಜನ ಇರ್ತಾರೆ ಆ ರೀತಿಯಲ್ಲಿ. ಕಚೇರಿಗಳಲ್ಲಿ ನಿಜವಾಗಿ ಆರೋಗ್ಯ ಎಲ್ಲ ಸರಿ ಇರುತ್ತೆ, ಆರೋಗ್ಯದ ರಜೆ ಅಂತ ಹಾಕೋದು. ಆದರೆ ನಿಜವಾಗಿ ಆರೋಗ್ಯ ಕೆಟ್ಟಾಗ ರಜೆ ಇಲ್ಲ ಅಂತ ಆಗ್ಬೋದು, ಅಥವಾ ನಿಜವಾಗಿ ಆರೋಗ್ಯ ಕೆಡಬಹುದು. ಯಾಕೆಂದರೆ ನಾವು ಸುಳ್ಳು ಹೇಳಿರ್ತೇವಲ್ವಾ, ಸತ್ಯ ಹೇಳಿರೋದಿಲ್ಲ ಅಲ್ವಾ. ದೇವರು ತಥಾಸ್ತು ಅಂತ ಹೇಳಿದರೆ, ಹೌದಾ ನಿಂಗೆ ಅದು ಬೇಕಾ ಅನಾರೋಗ್ಯ, ತಗೋ ಅಂದ್ರೆ ಏನು ಮಾಡೋದು? ಯಾಕಿದನ್ನು ಹೇಳಿದ್ವು ಅಂದರೆ, ನೀವು ತುರ್ತು ಲಕೋಟೆಯಲ್ಲಿ ತುರ್ತು ಅಲ್ಲದ ವಿಷಯಗಳನ್ನು ಬರೀಬಾರ್ದು ಅಂತ. ಬೇಗ ನೋಡಲಿ ಅನ್ನೋ ಕಾರಣಕ್ಕೆ ನಿಮಗೆ ಅವಸರ ಇಲ್ಲದಂಥ ವಿಷಯಗಳನ್ನು ಬರೀಬಾರ್ದು. ನಿಜವಾಗಿ ಯಾವುದು ತುರ್ತು ಇದೆಯೋ ಎಲ್ಲ ವ್ಯವಸ್ಥೆಗಳು ಹಾಳಾಗೋದು ಹೇಗೆ ಅಂದರೆ ದುರುಪಯೋಗ ಆದಾಗ. ಜಗತ್ತಿನ ಎಲ್ಲ ವ್ಯವಸ್ಥೆಗಳು ಹಾಳಾಗೋದು ಹೇಗೆ? ಎಲ್ಲ ವ್ಯವಸ್ಥೆಗಳು ಒಳ್ಳೆಯ ವ್ಯವಸ್ಥೆಗಳೇ. ಯಾವಾಗ ಹಾಳಾಗ್ತವೆ ಅಂದರೆ ದುರುಪಯೋಗ ಮಾಡಿದಾಗ. ಅಥವಾ ದುರುಪಯೋಗವನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಹಾಗಾಗಿ ನೀವು ತಪ್ಪದೆ ನಿಮ್ಮ ಸಂಖ್ಯೆ ಬರೀಬೇಕು, ನಿಮ್ಮ ವಿಳಾಸ ಬರೀಬೇಕು. ಸಂಖ್ಯೆಯನ್ನಂತೂ ಖಂಡಿತವಾಗಿ ಬರೀಬೇಕು. ಸಂಖ್ಯೆ ಅಂದರೆ ಗೊತ್ತಾಗತ್ತೆ ಅಂತ ನಾವು ಭಾವಿಸ್ತೇವೆ. ನಿಮಗೆ ಆಂಗ್ಲ ಪದ ಬಳಕೆ ಮಾಡೋ ಮನಸ್ಸು ನಮಗಿಲ್ಲ, ಹಾಗಾಗಿ ಹೇಳ್ತಾ ಇರೋಂಥ ಗೊತ್ತಾಗ್ದಿರಿ ಕೇಳ್ಕೊಳ್ಳಿ, ಕಲೀರಿ ನೀವು ಅದನ್ನು. ನೀವು ಅದೇ ಶಬ್ದ ಬಳಸಿ ಇನ್ನು ಮುಂದೆ. ಈ ನಂಬರ್ 2 ಶಬ್ದ ಇದೆ, ಹತ್ತತ್ರ ಇದೆ ತುಂಬ. ಅದು ಈ ನಂಬ್ರ ಅಂದರೆ ನಮ್ಮಲ್ಲಿ ಕೆಲವು ಪ್ರಾಂತಗಳಲ್ಲಿ ಜಗಳ ಅಂತ ಅರ್ಥ ಇದೆ. ನಂಬ್ರ ಇದೆ, ಅವರಿಗೊಂದು ಜಗಳ ಇದೆ ಅಂತ ಅದು ಬೇಡ ಅಲ್ವಾ. ಹಾಗಾಗಿ ಸಂಖ್ಯೆ ಅಂತಲೇ ಹೇಳೋಣ ಅಂತ. ಆ ಶಬ್ದ ಯಾಕೆ ಸುಮ್ಮನೆ ಅಂತ. ಹಾಗಾಗಿ ನಿಮ್ಮ ಸಂಖ್ಯೆಗಳನ್ನು ಕೂಡ ನಮೂದಿಸಿ, ಏನಿದೆಯೋ ಅದನ್ನು ನೀವು ನಮಗೆ ಪತ್ರದ ಮೂಲಕ ಬರೆಯೋಕ್ಕೆ ಶುರು ಮಾಡಿ. ನೀವು ಹೇಳ್ಬೋದು ನಾನು ಇಮೇಲ್ ಮಾಡ್ತೀನಿ ಅಂತ ನೀವು ಹೇಳ್ಬೋದು, ಸಂದೇಶ ಕಳಿಸ್ತೀನಿ ಅಂತ ಹೇಳ್ಬೋದು. ಸಾಧ್ಯ ಇದೆ, ಅದು ಕೂಡ ಸಾಧ್ಯ ಇಲ್ಲ ಅಂತಿಲ್ಲ. ಆದರೆ ನಿಮ್ಮ ಗುರುಗಳ ಕೈಯಲ್ಲಿ ಜಾಸ್ತಿ ಹೊತ್ತು ಆ ಚರವಾಣಿ ಇರೋದಕ್ಕೆ ನೀವು ಇಷ್ಟಪಡ್ತೀರಾ ಅಂತ ಬೇಡ ಅಂತ. ಅದರ ಬದಲು ನಿಮ್ಮ ಪತ್ರ ಇರಲಿ ಅಂತ, ನಿಮ್ಮ ಕೈ ಬರಹ ನಮ್ಮ ಕೈಯಲ್ಲಿರಲಿ ಅಂತ. ಅದು ಜಾಸ್ತಿ ಹೊಂದುವಂಥದ್ದು ಅಂತ, ಯುಕ್ತವಾಗಿರುವಂಥದ್ದು. ನಮಗೂ ಹೆಚ್ಚು ಮನಸ್ಸಿಲ್ಲ ಅಂಥದ್ದನ್ನು ತುಂಬ ಬೆಳೆಸುವ ಮನಸ್ಥಿತಿ ನಮಗೂ ಕೂಡ ಇಲ್ಲ. ಹೀಗಾಗಿ ಈ ರೀತಿಯಲ್ಲಿ ಮಾಡಬೇಕು. ಯಾವಾಗ ನೀವು ನಮ್ಮ ಬಳಿ ಬರ್ತೀರೋ ನೀವು ಪ್ರೀತಿಯ ಆಶೀರ್ವಾದವನ್ನು ಪಡ್ಕೊಂಡು ಹೋಗಿ ಅಂತ. ನೀವು ಬನ್ನಿ ಯಾವಾಗಲೂ ನಮ್ಮ ಬಳಿಗೆ. ನೀವು ಬಂದಾಗ ಈ ಬಾಯಿಗೆ ಬೀಗ ಹಾಕಬೇಕು ಅಂತಲೂ ಇಲ್ಲ, ಆದರೆ ಪ್ರೀತಿಯ ಆಶೀರ್ವಾದವನ್ನು ಪಡ್ಕೊಂಡು ಹೋಗಿ. ಮಾತನಾಡುವುದಕ್ಕೆ ಏನಾದ್ರು ಇದ್ದರೆ ಅದನ್ನು ಬರೀರಿ, ನಮಗೆ ಬರವಣಿಗೆ ಮಾಡಿ. ಅದನ್ನು ಬರವಣಿಗೆ ಮಾಡಿದಾಗ ನಿಮಗೆ ಏಕಾಂತವೂ ಸಿಗ್ತದೆ ಅದರಲ್ಲಿ, ಮತ್ತು ವ್ಯವಧಾನ ಕೂಡ ಸಿಗ್ತದೆ, ಬೇಕಾದ ವ್ಯವಧಾನ ಕೂಡ ಸಿಗ್ತದೆ. ಸರಿಯಾದ ಉತ್ತರ ನಮಗೆ ಅದಕ್ಕೆ ಸಿಗೋಕ್ಕೆ ಅವಕಾಶ ಇದೆ. ಹಾಗಾಗಿ ಆ ಮಾಧ್ಯಮವನ್ನು ನಾವು ಹೆಚ್ಚು ಬೆಳೆಸಬೇಕು. ನಿಮ್ಮನ್ನು ಮತ್ತೆ ಪತ್ರ ಬರೆಯೋ ಹಾಗೆ ಮಾಡಬೇಕು ಅನ್ನುವ ನಮ್ಮ ಒಂದು ಮಹದುದ್ದೇಶವನ್ನು, ಆ ಹಳೆ ಪದ್ಧತಿ ಮತ್ತೆ ಬರುವಂತೆ ಆಗಬೇಕು ಅನ್ನೋ ಮಹದುದ್ದೇಶವನ್ನು, ಬೇರೆ ಯಾರಿಗೂ ಅಲ್ಲ, ಗುರುಗಳಿಗೆ ಪತ್ರ ಬರೆಯೋದು ಅಂತ. ಹಾಗಾಗಿ ನೀವೆಲ್ಲ ವಾಪಸ್ ನೆನಪು ಮಾಡ್ಕೊಳ್ಬೇಕು, ಅಥವಾ ನಿಮ್ಮ ಅಪ್ಪಾಜಿ ಅಂದ್ರೆ ಕೇಳಬೇಕು, ಪತ್ರ ಬರೆಯೋ ಕ್ರಮ ಹೇಗೆ, ಮೇಲೆ ಏನು ಬರೆಯೋದು ಪತ್ರದಲ್ಲಿ, ಆ ಕಡೆ ಈ ಕಡೆ ಮೂಲೆಯಲ್ಲಿ ಏನು ಬರೀಬೇಕು ಇದೆ, ಅದಕ್ಕೆಲ್ಲ ಕ್ರಮ ಇದೆ. ದಿನ, ಸ್ಥಳ, ಸಮಯ ಎಲ್ಲಿ ಬರೀಬೇಕು, ಅದನ್ನು ಹೇಗೆ ಪ್ರಾರಂಭ ಮಾಡಬೇಕು, ಹಾಗೆಲ್ಲ ಮಾಡಿದ್ರೆ ನಾವು ತುಂಬ ಸಂತೋಷ ಪಡ್ತೇವೆ. ಮಾಡದೆ ಹೋದರೂ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಏನೋ ಕೊನೆ ಪಕ್ಷ ನೀವು ಬರೆಯೋಕ್ಕೆ ಶುರು ಮಾಡಿದ್ರಿ ಅಂತ ಅಷ್ಟು ಸಮಾಧಾನ ಇದೆ ನಮಗೆ. ಆದರೆ ಈ ಒಂದು ಪತ್ರ ವ್ಯವಹಾರ ಆರಂಭ ಆಗಲಿ, ಒಂದು ಪದ್ಯ ತುಂಬ ಚಾಲ್ತಿಯಲ್ಲಿದೆ, ತುಂಬ ಇತ್ತು ಮೊದಲು, ಇನ್ನೂ ಹೆಚ್ಚು ಚಾಲ್ತಿಯಲ್ಲಿತ್ತು. ಕಾಗದ ಬಂದಿದೆ ನಮ್ಮ ಕಮಲಾನಾಭನದು ಅಂತ. ಆ ಥರದ ಒಂದು ಸಂದರ್ಭಗಳು ಇನ್ನು ಮುಂದೆ ಬರಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹರಯಿಸುವಂಥದ್ದು. ಇವತ್ತಿಂದಲೇ ನೀವು ಪ್ರಾರಂಭ ಮಾಡಬೇಕು. ಲಕೋಟೆಗಳನ್ನು ಪಡ್ಕೋಬೇಕು, ಕಾಗದಗಳನ್ನು ಪಡ್ಕೋಬೇಕು.
ಬರಿಬೇಕು, ಸಮಾಧಾನ ಕೂತ್ಕೊಂಡು ಬರಿಬೇಕು. ಆಮೇಲೆ ನೀವು ಕುತೂಹಲದಿಂದ ನಿರೀಕ್ಷೆ ಮಾಡಬೇಕು, ಉತ್ತರ ಬರುತ್ತಾ ಇದಕ್ಕೆ ಇಲ್ವಾ ಅಂತ. ಉತ್ತರ ಬರದೇ ಇದ್ದರೆ ನೀವು ದೂರ ತರ್ಬೋದು, ನಮ್ಮಲ್ಲಿ ಅವಕಾಶ ಇದೆ, ಖಂಡಿತ ದೂರ ತರ್ರಿ, ನಾನು ಪತ್ರ ಬರೆದಿದ್ದು ನನಗೇನು ಉತ್ತರ ಬಂದಿಲ್ಲ ಅಂತ ನೀವು ದೂರ ಕೊಡ್ಬೋದು. ನೀವು ನಿಮ್ಗೆ ಅವಕಾಶವೇ ಸಿಗೋದಿಲ್ಲ ದೂರ ಕೊಡೋಕ್ಕೆ, ನಿಮ್ಗೆ ಉತ್ತರ ಸಿಗುತ್ತೆ ನಿಮಗೆ ಖಂಡಿತ ಎಂಬುದಾಗಿ ನಾವು ಈ ಸಮಯದಲ್ಲಿ ಹೇಳುವಂಥದ್ದು.